ಏಷ್ಯನ್ ರಾಷ್ಟ್ರಗಳ ಪ್ರತಿಷ್ಠೆಯ ಫೈಟ್ ಆಗಿರುವಂತ ಏಷ್ಯಾ ಕಪ್ ಟೂರ್ನಿಗೆ ಇನ್ನು 3 ವಾರಗಳು ಕೂಡ ಬಾಕಿ ಇಲ್ಲ. ಇದೇ ವಾರದಲ್ಲೇ ಬಿಸಿಸಿಐ ಸಭೆ ನಡೆಸಿ ಟೀಮ್ ಇಂಡಿಯಾ ಸ್ಕ್ವಾಡ್ ಅನ್ನು ಅನೌನ್ಸ್ ಮಾಡಲಿದೆ. ಬಟ್ ಯಾರನ್ನ ಫೈನಲ್ ಮಾಡೋದು ಅನ್ನೋಂತ ತಲೆಬಿಸಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅದರಲ್ಲೂ ಶುಭ್ಮನ್ ಗಿಲ್ ಹೆಸರೇ ಕನ್ಫ್ಯೂಷನ್ ತಂದಿಟ್ಟಿದೆ. ಅಷ್ಟಕ್ಕೂ ಮ್ಯಾನೇಜ್ಮೆಂಟ್ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ? ಗಿಲ್ ಸೆಲೆಕ್ಟ್ ಆಗಲ್ವಾ? ಮೊಹಮ್ಮದ್ ಸಿರಾಜ್ ಕಥೆ ಏನು? ಈ ಬಗೆಗಿನ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೆಪ್ಟೆಂಬರ್ 9ರಿಂದ ಶುರುವಾಗಲಿರುವಂತಹ ಏಷ್ಯಾ ಕಪ್ ಟೂರ್ನಿಗೆ ಮಂಗಳವಾರ ಅಥವಾ ಬುಧವಾರ ಟೀಮ್ ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಆಗಬಹುದು. ಅದು ಅಲ್ಲದೆ ಏಷ್ಯಾ ಕಪ್ ಟೂರ್ನಿ T20 ಮಾದರಿಯಲ್ಲಿ ನಡೀತಾ ಇರೋದ್ರಿಂದ ಆಟಗಾರರ ಆಯ್ಕೆಯಲ್ಲಿ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇವೆ. ಯಾಕಂದ್ರೆ ಏಷ್ಯಾ ಕಪ್ ಟೂರ್ನಿ ಮುಗಿದ ಬೆನ್ನಲ್ಲೇ ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಸರಣಿ ಆರಂಭ ಆಗುತ್ತೆ. ಸೊ T20 ಹಾಗೆ ಟೆಸ್ಟ್ ಆಡುವಂತ ಸ್ಟಾರ್ ಪ್ಲೇಯರ್ ಗಳನ್ನ ಇಲ್ಲಿ ಡಿವೈಡ್ ಮಾಡಲಾಗ್ತಾ ಇದೆ. ಹೀಗಾಗಿ ಫೈನಲ್ ಟೀಮ್ ನ ಔಟ್ಪುಟ್ ಕೊಡೋದು ಕೂಡ ಡಿಲೇ ಆಗ್ತಾ ಇದೆ. ಶುಭ್ಮನ್ ಗಿಲ್ ಮತ್ತು ಸಿರಾಜ್ ಗಿಲ್ ಏಷ್ಯಾ ಕಪ್ ಟೂರ್ನಿ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತ ಟೆಸ್ಟ್ ತಂಡದ ನಾಯಕ ಶುಭ್ಮನ್ ಗಿಲ್ ಅವರಿಗೆ ಏಷ್ಯಾ ಕಪ್ ತಂಡದಲ್ಲಿ ವೈಸ್ ಕ್ಯಾಪ್ಟನ್ಸಿ ಕೊಡ್ತಾರೆ ಅನ್ನುವಂತ ಟಾಕ್ ಇದೆ. ಬಟ್ ಅಪ್ಡೇಟ್ ನ್ಯೂಸ್ ಏನಂದ್ರೆ ಗಿಲ್ ತಂಡಕ್ಕೆ ಆಯ್ಕೆ ಆಗೋದೇ ಡೌಟ್ ಇದೆ. ಹಾಗೆ ಇಂಗ್ಲೆಂಡ್ ಪ್ರವಾಸದಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದ ಮೊಹಮ್ಮದ್ ಸಿರಾಜ್ ರನ್ನು ಕೂಡ ಇಲ್ಲಿ ತಂಡದಿಂದ ಕೈ ಬಿಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಏಷ್ಯಾ ಕಪ್ ನಲ್ಲಿ ಇವರಿಬ್ರು ಕೂಡ ಸ್ಥಾನ ಪಡೆಯೋದು ಡೌಟ್ ಎನ್ನಲಾಗ್ತಾ ಇದೆ. ಅದಕ್ಕೆ ಕಾರಣಗಳು ಕೂಡ ಇವೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಪರ ಇನ್ನಿಂಗ್ಸ್ ಅನ್ನು ಆರಂಭ ಮಾಡೋದು ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ. ಇಂಗ್ಲೆಂಡ್ ಹಾಗೆ ಸೌತ್ ಆಫ್ರಿಕಾ ವಿರುದ್ಧ T20 ಸರಣಿಯಲ್ಲಿ ಈ ಇಬ್ಬರು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಹೀಗಾಗಿ ಇವರಿಬ್ಬರನ್ನೇ ಏಷ್ಯಾ ಕಪ್ನಲ್ಲೂ ಕೂಡ ಆರಂಭಿಕರಾಗಿ ಮುಂದುವರಿಸೋಕೆ ತೀರ್ಮಾನ ಮಾಡಲಾಗಿದೆ. ಹಾಗೆ ಹೆಚ್ಚುವರಿ ಆರಂಭಿಕರಾಗಿ ಯಶಸ್ವಿ ಜೈಸ್ವಾಲ್ ಅವರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ಇಲ್ಲಿ ಜೈಸ್ವಾಲ್ ತಂಡದಲ್ಲಿ ಕಾಣಿಸಿಕೊಂಡ್ರು ಕೂಡ ಪ್ಲೇಯಿಂಗ್ 11 ನಲ್ಲಿ ಅವರಿಗೆ ಸ್ಥಾನವನ್ನ ಕೊಡೋದು ಅನುಮಾನ ಇದೆ. ಮತ್ತೊಂದ್ ಕಡೆ ಶುಭ್ಮನ್ ಗಿಲ್ ಅವರನ್ನ ಯಾವ ಸ್ಥಾನಕ್ಕೆ ಆಯ್ಕೆ ಮಾಡೋದು ಅನ್ನೋದು ಇಲ್ಲಿ ಇರುವಂತ ಯಕ್ಷ ಪ್ರಶ್ನೆ. ತಂಡದಲ್ಲಿ ಆಲ್ರೆಡಿ ಆರಂಭಿಕರಾಗಿ ಸಂಜು ಸ್ಯಾಮ್ಸನ್ ಹಾಗೆ ಅಭಿಷೇಕ್ ಶರ್ಮಾ ಇರ್ತಾರೆ. ಇತ್ತ ಗಿಲ್ ಅವರನ್ನ ಹೆಚ್ಚುವರಿ ಬ್ಯಾಟರ್ ಆಗಿ ಆಯ್ಕೆ ಮಾಡಿದ್ರೆ ಬೆಂಚ್ ಕಾಯಿಸಬೇಕಾಗುತ್ತೆ. ಬಟ್ ಅದನ್ನ ಮಾಡೋಕೆ ಸಾಧ್ಯ ಇಲ್ಲ. ಮತ್ತೊಂದ್ ಕಡೆ 3ನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಇರ್ತಾರೆ. ಅವರು ಸಹ ಕಳೆದ ಸರಣಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಿಡಿಸಿದ್ರು. ಹಾಗೆ 4ನೇ ಕ್ರಮಾಂಕಕ್ಕೆ ನಾಯಕ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ಕಳೆದ ವಿಶ್ವಕಪ್ ನಂತರ ರೋಹಿತ್ ಶರ್ಮಾ T20 ಇಂದ ನಿವೃತ್ತಿಯನ್ನು ಹೊಂದಿದ್ರು. ಆ ಬಳಿಕ ಸೂರ್ಯಕುಮಾರ್ ಯಾದವ್ ಅವರಿಗೆ T20 ನಾಯಕತ್ವ ನೀಡಿದೆ. ಅವರ ಕ್ಯಾಪ್ಟನ್ಸಿಯಲ್ಲಿ ಭಾರತ 22 ಪಂದ್ಯಗಳಲ್ಲಿ ಕಣಕ್ಕಿಳಿದು 17 ಮ್ಯಾಚ್ಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಹೀಗಾಗಿ ಇನ್ನೂ ಕೆಳ ಕ್ರಮಾಂಕದಲ್ಲಿ ಗಿಲ್ ಅವರನ್ನ ಆಡಿಸೋಕೆ ಸಾಧ್ಯ ಆಗೋದಿಲ್ಲ. ಇತ್ತ ಮೊಹಮ್ಮದ್ ಸಿರಾಜ್ ರನ್ನು ಕೂಡ ಕೈ ಬಿಟ್ಟು ಹರ್ಷಿತ್ ರಾಣಾ ಅಥವಾ ಪ್ರಸಿದ್ಧ ಕೃಷ್ಣಗೆ ಟೀಮ್ ಇಂಡಿಯಾದಲ್ಲಿ ಅವಕಾಶ ಕೊಡುವಂತ ಸಾಧ್ಯತೆ ಇದೆ. ಇನ್ನು ಟೀಮ್ ಇಂಡಿಯಾದ 2ನೇ ವಿಕೆಟ್ ಕೀಪರ್ ಆಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರ ಜಿತೇಶ್ ಶರ್ಮಾಗೆ ಚಾನ್ಸ್ ಕೊಡಬಹುದು. ಮೊದಲ ವಿಕೆಟ್ ಕೀಪರ್ ಆಗಿ ಸಂಜು ಸ್ಯಾಮ್ಸನ್ ಕಾಣಿಸಿಕೊಂಡ್ರೆ ಜಿತೇಶ್ ಶರ್ಮಾ 2ನೇ ವಿಕೆಟ್ ಕೀಪರ್ ಆಗಿ ಭಾರತ ತಂಡದಲ್ಲಿ ಸ್ಥಾನ ಪಡೆಯಲಿದ್ದಾರೆ. ಇನ್ನು ಮಿಡಲ್ ಆರ್ಡರ್ ನಲ್ಲಿ ಶ್ರೇಯಸ್ ಅಯ್ಯರ್ ಅವರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ. KL ರಾಹುಲ್ ಬಿಸಿಸಿಐ ಆಯ್ಕೆ ಸಮಿತಿ ಲಿಸ್ಟ್ ನಲ್ಲೇ ಇಲ್ವಾ? ಇನ್ನು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ KL ರಾಹುಲ್ ಹೆಸರು ಮಾತ್ರ ಚರ್ಚೆಗೆ ಬರ್ತಿಲ್ಲ. ಯಾಕಂದ್ರೆ KL ರಾಹುಲ್ ಕಳೆದ 3 ವರ್ಷಗಳಿಂದ ಅಂತಾರಾಷ್ಟ್ರೀಯ T20 ಪಂದ್ಯಗಳನ್ನಾಡಿಲ್ಲ. IPL ನಲ್ಲಿ ಮಾತ್ರ ಆಡ್ತಿದ್ದಾರೆ. 2024ರ T20 ವಿಶ್ವಕಪ್ನ ಭಾಗವೂ ಆಗಿರಲಿಲ್ಲ. ಆದ್ರಿಂದ ಅವರನ್ನ ಏಷ್ಯಾ ಕಪ್ಗೂ ಕೂಡ ಆಯ್ಕೆ ಮಾಡೋದು ಅನುಮಾನ ಇದೆ. ಬಟ್ KL ರಾಹುಲ್ 2024 ಮತ್ತು 2025ರ IPL ನಲ್ಲಿ T20 ಮಾದರಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. 2024ರಲ್ಲಿ 520 ರನ್ ಗಳಿಸಿದ್ರು. ಇನ್ನು 2025ರ IPL ನಲ್ಲಿ 539 ರನ್ ಬಾರಿಸಿದ್ರು. ಇದರಲ್ಲಿ 1 ಶತಕ ಹಾಗೆ 3 ಅರ್ಧ ಶತಕಗಳು ಕೂಡ ಸೇರಿವೆ. ಬಟ್ T20 ನಲ್ಲಿ ಮಾತ್ರ ಚಾನ್ಸ್ ಸಿಗ್ತಾ ಇಲ್ಲ. ಅಜಿತ್ ಅಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ಮಂಗಳವಾರ ಮುಂಬೈನಲ್ಲಿ ಸಭೆ ನಡೆಸಲಿದ್ದು ಅಂತಿಮ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ. ಹೀಗೆ ಭಾರತ ತಂಡದಲ್ಲಿ ಯಾರನ್ನೆಲ್ಲ ಫೈನಲ್ ಮಾಡೋದು ಅನ್ನೋ ಟೆನ್ಷನ್ ನಲ್ಲಿದ್ರೆ ಅತ್ತ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಆಲ್ರೆಡಿ ಟೀಮ್ ಅನ್ನ ಅನೌನ್ಸ್ ಮಾಡಿದೆ. ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಸ್ಟಾರ್ ಆಟಗಾರರನ್ನೇ ಕೈಬಿಟ್ಟು ತಂಡವನ್ನ ಅನೌನ್ಸ್ ಮಾಡಿದೆ. ಬಾಬರ್ ಮತ್ತು ರಿಜ್ವಾನ್ಗೆ ಗೇಟ್ ಪಾಸ್ ಕೊಟ್ಟ PCB. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ 2025ರ ಏಷ್ಯಾ ಕಪ್ಗಾಗಿ 17 ಸದಸ್ಯರ ತಂಡವನ್ನ ಅನೌನ್ಸ್ ಮಾಡಿದೆ. ಅಚ್ಚರಿ ಏನಂದ್ರೆ ಬಾಬರ್ ಅಜಮ್ ಮತ್ತು ಮೊಹಮ್ಮದ್ ರಿಜ್ವಾನ್ ಇಬ್ಬರನ್ನು ಕೂಡ ಕೈ ಬಿಡಲಾಗಿದೆ. ಅಫ್ಘಾನಿಸ್ತಾನ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಳಗೊಂಡಂತ ತ್ರಿಕೋನ ಸರಣಿ ಹಾಗೆ ಏಷ್ಯಾ ಕಪ್ಗಾಗಿ PCB ತಂಡವನ್ನ ಪ್ರಕಟ ಮಾಡಿದೆ. ಸಲ್ಮಾನ್ ಅಲಿ ಅಘಾ ಅವರನ್ನ ತಂಡದ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ರಿಜ್ವಾನ್ ಬ್ಲೂ ಮೊಹಮ್ಮದ್ ಹ್ಯಾರಿಸ್ ವಿಕೆಟ್ ಕೀಪರ್ ಆಗಿ ಆಯ್ಕೆಯಾಗಿದ್ದಾರೆ. ಸ್ಟಾರ್ ವೇಗಿಯಾಗಿರುವಂತಹ ಶಾಹೀನ್ ಅಫ್ರಿದಿ, ಫಕರ್ ಜಮಾನ್ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಆದ್ರೆ ಅನುಭವಿ ಜೋಡಿಗಳಾದಂತ ಬಾಬರ್ ಅಜಮ್ ಮತ್ತು ಮೊಹಮ್ಮದ್ ರಿಜ್ವಾನ್ ತಂಡದಿಂದ ಹೊರಗುಳಿದಿದ್ದಾರೆ.
ಹೀಗೆ ಏಷ್ಯಾ ಕಪ್ ಫೀವರ್ ಜೋರಾದಂತೆಲ್ಲ ತಂಡಗಳಲ್ಲಿ ಅಷ್ಟೇ ಅಚ್ಚರಿಯ ಬೆಳವಣಿಗೆಗಳು ಕೂಡ ನಡೀತಾ ಇವೆ. ಮತ್ತೊಂದ್ ಕಡೆ ಹಾಲಿ ಚಾಂಪಿಯನ್ ಆಗಿರುವಂತಹ ಭಾರತ ಈ ಸಲವೂ ಕೂಡ ಟೈಟಲ್ ಅನ್ನ ಗೆದ್ದು ಉಳಿಸಿಕೊಳ್ಳುವಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಹೀಗಾಗಿ ಅಂತಿಮವಾಗಿ ತಂಡದಲ್ಲಿ ಯಾರನ್ನೆಲ್ಲ ಸೆಲೆಕ್ಟ್ ಮಾಡ್ತಾರೆ ಅನ್ನುವುದೇ ಈಗಿರುವಂತಹ ಕುತೂಹಲ. ನಮಸ್ಕಾರ.